ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಒಂದು ವಿಡಿಯೋ ಅಪ್ಡೇಟ್ ತೊಗೊಂಬಂದನು. ಈ ಒಂದು ಅಪ್ಡೇಟ್ ನಿಮ್ಗೆ ಏನಾರ ಇಷ್ಟ ಆದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದೇ ಥರ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ಗಳನ್ನ ಮುಂದಿನ ಒಂದು ವಿಡಿಯೋದಾಗ ಟಾಪಿಕ್ನಾಗ ತೊಗೊಂಬರ್ತಿರ್ತೀನಿ. ಅದಷ್ಟೇ ಅಲ್ಲ, ನೀವು ಏನಾರ ಯೂಟ್ಯೂಬ್ನಾಗ ಹೊಸ ಅಪ್ಡೇಟ್ಗಳ ಬಗ್ಗೆ ಮಾಹಿತಿ ಬೇಕಂದ್ರೆ, ಇನ್ಸ್ಟಾಗ್ರಾಮ್ ಬಗ್ಗೆ ಮಾಹಿತಿ ಬೇಕಂದ್ರೆ, ಫೇಸ್ಬುಕ್ ಅರ್ನಿಂಗ್ನಾಗ ಯಾವ ಥರ ಮಾಡೋದು ಅಂತೇಳಿ ನಿಮ್ಗೆ ಏನಾರ ಕ್ಯೂರಿಯಾಸಿಟಿ ಇತ್ತಂದ್ರೆ ಎಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡತ್ತೀನಿ. ನನ್ನ ಒಂದು ಚಾನಲ್ದಾಗ ಹೋಗಿ ವಿಸಿಟ್ ಕೊಡ್ರಿ. ಬೇಕಾದ್ರೆ ನಿಮ್ಗೆ ಲಿಂಕ್ನೂ ಇಟ್ಟಿರ್ತೀನಿ ಬಗ್ಗೆ ಡಿಸ್ಕ್ರಿಪ್ಷನ್ ಕೆಳಗೆ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಂಡು ನೋಡ್ಕೊರಿ. ಹಂಗಿದ್ರೆ ವಿಷಯಕ್ಕೆ ಬರ್ನು ತಡ ಮಾಡೋದು ಬೇಡ. ಯಾವ ಒಂದು ಅರ್ನಿಂಗ್ ಅಪ್ಲಿಕೇಶನು ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತೇಳಿ. ಸೊ ಫ್ರೆಂಡ್ಸ, ನೀವು ತಮ್ನೇಲ್ನಾಗ ನೋಡಿದ್ದೀರಿ, ನಾವು ಸ್ಟೇಟಸ್ ಹಾಕೋ ಮುಖಾಂತರ ನೀವು ಅರ್ನಿಂಗ್ಸ ಮಾಡ್ಬೋದು ಅಂತೇಳಿ. ಯಾವ ಥರ ಸ್ಟೇಟಸ್ ಹಾಕೋದು, ಎಲ್ಲಿ ಸಿಗ್ತಾವೆ ವಿಡಿಯೋಗಳು, ಯಾವ ಒಂದು ಅಪ್ಲಿಕೇಶನ್ ಅಂತೇಳಿ ಹೇಳೋದಾದ್ರೆ, ಈ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ದಾಗ ಸಿಗ್ತೈತಿ. ಈ ಒಂದು ಅಪ್ಲಿಕೇಶನ್ ಮೊದಲಿಗೆ ನೀವು ಬೈ ಮಾಡಬೇಕಾಗತ್ತೆ. ಫಸ್ಟ್ ಟೈಮ್ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೇಕಂದ್ರೆ ನೀವು ಬೈ ಮಾಡಬೇಕು. 99 ರೂಪಾಯಿ ಕೊಟ್ಟು ನೀವು ಬೈ ಮಾಡಬೇಕಾಗತ್ತೆ. ಬೇಕಾದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಹೆಸರು ಸ್ಟೇಟಸ್ ಮನಿ ಅಂತೇಳಿ. ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ 99 ರೂಪಾಯಿ ಕೊಟ್ಟು ನೀವು ಬೈ ಮಾಡಿ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಇದನ್ನು ಡೌನ್ಲೋಡ್ ಮಾಡಿ ಬೈ ಮಾಡೋದು ಯಾವ ಥರ ಅಂತೇಳಿ ಮುಂದಿನ ಒಂದು ವಿಡಿಯೋದಾಗ ಹೇಳ್ತೀನಿ. ಈಗ ಸ್ಟಾರ್ಟಿಂಗ್ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ಥರ ಓಪನ್ ಆಗತ್ತೆ. ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು, ನಿಮ್ಗೆ ಇಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಅಂದ್ರೆ ರೀಲ್ಸ್ಗಳು ನೀವು ಯಾವ ಥರ ನೋಡ್ತಿರಲಿಲ್ಲ ಇನ್ಸ್ಟಾಗ್ರಾಮ್ನಾಗ, ಅದೇ ಥರ ರೀಲ್ಸ್ಗಳು ಇಲ್ಲಿ ಬರ್ತಿರ್ತಾವೆ. ಈ ಒಂದು ರೀಲ್ಸ್ ವಿಡಿಯೋಗಳನ್ನ ಇಲ್ಲಿ ನೀವು ನೋಡ್ಕೊಂತ ನಿಮ್ಗೆ ಬೇಕಾಗಿದ್ದ ರೀಲ್ಸ್ಗಳನ್ನ ಇಲ್ಲಿ ಕೆಳಗೆ ಡೌನ್ಲೋಡ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿರ್ತಾನಲ್ಲ, ಇಲ್ಲಿ ನೋಡ್ಕೋಬೋದು. ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೇಸಿಂದ ನೀವು ನೆಕ್ಸ್ಟ್ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿ ವಾಟ್ಸಪ್ನಾಗ ಸ್ಟೇಟಸ್ ಹಾಕಬೇಕು. ಸ್ಟೇಟಸ್ ಹಾಕೋ ಹೊತ್ತಿನಾಗ ಅಲ್ಲಿ ನೀವು ಇದನ್ನು ಸ್ಟೇಟಸ್ ಯಾವಾಗ ಹಾಕಬೇಕಪ್ಪ ಅಂದ್ರೆ, ಇದನ್ನು ನಸಕ್ನಾಗ ಅಂದ್ರೆ ಬೆಳಿಗ್ಗೆ 6 ಗಂಟೆ ಮ್ಯಾಲೆ 6 ಗಂಟೆಗೆ ನೀವು ಹಾಕಬೇಕು. 7 ಒಳಗೆ ಹಾಕ್ಬೇಕು. 6 ಗಂಟೆ ಆಗಿ 8 ಗಂಟೆಗೆ 10 ಗಂಟೆಗೆ ಹಾಕ್ತಂದ್ರೆ ನಡಿತೈತಿ. ಆದರೆ ನಿಮ್ಗೆ ವ್ಯೂಸ್ ಅನ್ನೋದು ಬರೋಂಗಿಲ್ಲ. ವ್ಯೂಸಿಗೆ ಇವರು ಅಮೌಂಟ್ ಅನ್ನೋದು ಕೊಡ್ತಾರೆ. ಎಷ್ಟು ವ್ಯೂಸಿಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದು ಲಾಸ್ಟಿಗೆ ಹೇಳ್ತೀನಿ. ಈಗ ನೀವು ವಾಟ್ಸಪ್ಪಿಗೆ ಸ್ಟೇಟಸ್ ಹಾಕೋದು ಅಷ್ಟೇ ಹೇಳ್ತೀನಿ. ಈಗ ಸ್ಟೇಟಸ್ ನೀವು ವಾಟ್ಸಪ್ನಾಗ ಈ ಒಂದು ವಿಡಿಯೋನ ಹಾಕಿದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಒಂದು ಸ್ಕ್ರೀನ್ ವಿಡಿಯೋ ಮಾಡ್ಬೇಕು. ಸ್ಕ್ರೀನ್ ವಿಡಿಯೋ ಯಾವ ಥರ ಮಾಡಬೇಕಪ್ಪ ಅಂದ್ರೆ, ಮೊದಲಿಗೆ ನಿಮ್ಮ ಒಂದು ಸ್ಕ್ರೀನ್ ರೆಕಾರ್ಡ್ ಅನ್ನೋ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿ ಆನ್ ಮಾಡ್ಕೊರಿ. ಆನ್ ಮಾಡ್ಕೊಂಡ್ಮೇಲೆ ನೀವು ಒಂದು ವಾಟ್ಸಪ್ನ ನೀವು ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ನೀವು ಆನ್ ಮಾಡ್ಕೊಂಡಿರ್ತೀರ ಸ್ಟೇಟಸ್ ಹೆಂಗಾರು ಆಪ್ಷನ್ನ. ಅಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ಹಾಕಿರ್ತಿರಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕೆಳಗೆ ನೀವು ಎಷ್ಟು ವ್ಯೂಸ್ ಬಂದಾವು, ಎಷ್ಟು ಯಾವಾಗಿಂದ ಹಾಕಿರಿ ಅನ್ನೋದು ಎಲ್ಲ ಇಲ್ಲಿ ತೋರಿಸ್ತೈತೆ ಕೆಳಗೆ. ಆ ಒಂದು ಆಪ್ಷನ್ನ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಮಾಡೋದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಅಲ್ಲಿ ನಿಮಗೆ ಒಂದು ಫೋಟೋ ನೋಡ್ಬೋದು. ನೀವು ಇಲ್ಲಿ ಒಂದು ಪಿಕ್ಚರ್ ಈ ಥರ ನೀವು ಸ್ಕ್ರೋಲ್ ಮಾಡಿ ಮತ್ತು ನೀವು ಒಂದು ಸ್ಕ್ರೀನ್ ರೆಕಾರ್ಡ್ನ ನೀವು ಬಂದ್ ಮಾಡ್ಕೊರಿ. ಬಂದ್ ಮಾಡ್ಕೊಂಡ್ಮೇಲೆ ಈ ಒಂದು ಸ್ಕ್ರೀನ್ ರೆಕಾರ್ಡ್ನ ಆ ಒಂದು ಅಪ್ಲಿಕೇಶನ್ ಒಳಗೆ ಅಲ್ಲಿ ಅಪ್ಲೋಡ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿರ್ತಾನು. ಅಲ್ಲಿ ನೀವು ಇದನ್ನು ಸ್ಕ್ರೀನ್ ರೆಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಮತ್ತು ನಿಮ್ಮ ಒಂದು ಫೋನ್ ನಂಬರ್ನ ಕೇಳ್ತಾನೆ, ನಿಮ್ಮ ಒಂದು ಫೋನ್ ನಂಬರ್ನ ನೀವು ಅಪ್ಲೋಡ್ ಮಾಡಬೇಕು. ಇವೆರಡು ಅಪ್ಲೋಡ್ ಮಾಡಿದ ಮೇಲೆ 2 ದಿನ ಬಿಟ್ಟು ನಿಮ್ಗೆ ಎಷ್ಟು ವ್ಯೂಸ್ ಬಂದಿರ್ತಾವಲ್ಲ ಅದ್ರ ತಕ್ಕಂಗೆ ನಿಮಗೆ ಇಲ್ಲಿ ಅಮೌಂಟ್ ಅನ್ನೋದು 2 ದಿನದಾಗ ರಿಸೀವ್ ಆಕೈತಿ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇದ್ರ ಕಂಡೀಷನ್ನ ಮಿನಿಮಮ್ ಇಲ್ಲಾಂದ್ರೂ 50 ವ್ಯೂಸ್ ಅಂತೂ ಬಂದಿರಬೇಕು. 50 ವ್ಯೂಸ್ ಮ್ಯಾಗ ಬಂದಿರಬೇಕು. 50 ವ್ಯೂಸ್ ಒಳಗೆ ಬಂದ್ರೆ ಅವರು ಅರ್ನಿಂಗ್ಸ್ ಅನ್ನೋದು ಕೊಡೋಂಗಿಲ್ಲ. ಮತ್ತು ಒಂದು ಅರ್ನಿಂಗ್ ಒಬ್ಬ ಯಾರು ವ್ಯಕ್ತಿ ನೋಡಿದ್ರಂದ್ರೆ ನಿಮ್ಮ ಒಂದು ಸ್ಟೇಟಸ್ ಒಬ್ಬರಿಂದ 10 ಪೈಸೆ ಕೌಂಟ್ ಆಗೈತಿ. ಹಂಗೆ ನೀವು ಲೆಕ್ಕ ಹಾಕೋರಿ ಎಷ್ಟು ಮಂದಿ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ನೋಡ್ತಾರಲ್ಲ ಅದ್ರ ಮ್ಯಾಗ ಅರ್ನಿಂಗ್ಸ್ ಅನ್ನೋದು ಇವರು ಕೊಡ್ತಿರ್ತಾರೆ. ಮತ್ತು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ನಿಮಗೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.